ಬನ್ನಿ ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಂತೆ ದಿಬ್ಬ ಚೌಡೇಶ್ವರಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಬನ್ನಿ ಬನ್ನಿ ಬನ್ನಿ. ದೇವಸ್ಥಾನ ಹೌದಾ? ಇದು 1968ರಲ್ಲಿ 5 ಎಕರೆ ಜಾಗ ಇದೆ. 5 ಎಕರೆ ಜಾಗದಲ್ಲಿ ಸಂತೆ ದಿಬ್ಬ ಊರಿತ್ತು ಸರ್. ಊರಿತ್ತು. ಇವತ್ತು ಎಲ್ಲ ಹಾಳಾಗಿ ಏನೋ ತಾಯಿ ಕೃಪೆಯಿಂದ ಎಲ್ಲ ಹಾಳಾಗಿ ಇವತ್ತು ಬೇರೆ ಬೇರೆ ಕೂಡ ಮನೆ ಕಟ್ಕೊಂಡಿದ್ದಾರೆ. ಬೇರೆ ನಾಗಮಂಗಲ ಹೊಸರು ಅಂತ ಅಜ್ಜಂಪುರ ಪಕ್ಕದಲ್ಲಿ ನಾಗಮಂಗಲ ವೀರಾಪುರ ಹೊಸರು ಅಂತೇಳಿ ಅಲ್ಲಿ ಉಳಿದ ಮನೆಗೆ ಅವರು ಹೋಗಿ ಮನೆ ಕಟ್ಕೊಂಡ್ರು. ಅವತ್ತಿನ ಕಾಲದಲ್ಲಿ ತಾಯಿಯವರೊಂದು ಆಜ್ಞೆ ಇತ್ತು, ಏನು ಈ ಪ್ಲೇಗಿನು ಅಂತ ಹಲವಾರು ಸಾಂಸ್ಕೃತಿಕ ರೋಗ ಬರೋದು. ಈ ರೋಗನ ಎಲ್ಲ ಕೇಳಿದಾಗ ಯಾವುದೋ ದೇವರು ಇಲ್ಲ, ಅವು ತಾಯಿದೆ, ಸಾಂಸ್ಕೃತಿಕ ರೋಗ ಅಲ್ಲ, ತಾಯಿ ಕೃಪೆ ಅಂತ ಎಲ್ಲಿ ಹೊಡೆಸಿ ಕೇಳಿದಾಗ ಇಲ್ಲ ಬೇಡಪ್ಪ, ಇಲ್ಲಿ ನೀವು ಯಾರೂ ವಾಸ ಮಾಡೋಕ್ಕೆ ಜಾಗ ಇಲ್ಲ, ಇದು ನಾನು ಭಾಳ ಜಾಗ ಅಂತ ಅಮ್ಮನವ್ರು ಅವತ್ತಲೇ ಅರ್ಪಣೆ ಆಗಿ ಅವತ್ತೆಲ್ಲ ಹೋಗಿ ಅಲ್ಲಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇದು ನಮ್ಮಲ್ಲಿ ಅಮಾವಾಸ್ಯೆ ವಿಶೇಷ ಪೂಜೆ ಮಾಡಿಸ್ತಿದ್ವಿ. ಅಮಾವಾಸ್ಯೆ ಪ್ರತಿ ಅಭಿಷೇಕ ಮಾಡ್ತೀವಿ. ತಾಯಿ ಶಾಂತಲೆ ಆಗಲಿ, ಮಕ್ಕಳು ತಾಯಿ ಆಗಲಿ ಅನ್ನೋ ಒಂದು ಶಾಂತ ರೀತಿಯಾಗಿ ಒಂದು ಪೂಜೆ ಮಾಡಿಸ್ತೀವಿ ಅಮ್ಮನವ್ರದ್ದು. ಆಮೇಲೆ ಸೆಪ್ಟೆಂಬರಲ್ಲಿ ದಸರಾ ಮಹೋತ್ಸವ ಮಾಡ್ತೀವಿ ಸರ್, ಭಾರಿ ಗ್ರ್ಯಾಂಡಾಗಿ ಮಾಡ್ತೀವಿ. ಎಲ್ಲ ಕೋವಿಡ್ ತಗೊಂಬರ್ತಾರೆ ಇಲ್ಲಿ ಶೂಟ್ ಮಾಡೋಕ್ಕೆ. ಅಷ್ಟು ಡಿಸ್ಟೆನ್ಸಿಂದ ಅವ್ರಿಗೆ ಒಂದು ಬಹುಮಾನ ಇಡ್ತೀವಿ, ಶಾಲು ಸನ್ಮಾನ ಇದೆ. ಒಂದು 20-25 ಕೋವಿನೇ ಬರ್ತಾವೆ. ದಸರಾ ಮಹೋತ್ಸವ ದಿವಸ ಒಂದು ಚಾಲೆಂಜ್ ಇರುತ್ತೆ ಸರ್. ಇಲ್ಲಿ ಭಾಳ ಅದ್ಭುತವಾಗಿ ನಡೀತಿದೆ. ದೇವಸ್ಥಾನದ ಪ್ರಸಾದಗಳು ಮಾಡ್ತೀವಿ, ಇತ್ಯಾದಿಗಳು ಮಾಡ್ತೀವಿ. ಅದಾಗಿ ಡಿಸೆಂಬರಲ್ಲಿ ಕಾರ್ತಿಕ ಮಹೋತ್ಸವ ಮಾಡ್ತೀವಿ ಸರ್. ಕಾರ್ತಿಕ ಮಹೋತ್ಸವ ಈ ಕಾಡಲ್ಲಿ ಸರ್ 2,500 ಜನ ರಾತ್ರಿ 10 ಗಂಟೆ ಸೇರ್ತಾರೆ. ಕಾರ್ತಿಕ ಮಹೋತ್ಸವಕ್ಕೆ ವಿಶೇಷ ಇರೋದ್ರಿಂದ 2,500 ಜನ ಊರು ಮನೆಗೆ ಸೇರೋದೇ ಕಷ್ಟ. ಈ ಕಾಡಲ್ಲಿ ಜನ ಸೇರ್ತಾರೆ ಸರ್ ಕಾರ್ತಿಕ ಮಹೋತ್ಸವ. ಮತ್ತು ಇದು ವಿಶೇಷವಾಗಿ ಈಗೊಂದು ತೇರು ರಚನೆ ಮಾಡಬೇಕು ಅಂತ ಒಂದು ಹಮ್ಮಿಕೊಂಡಿದ್ದೀವಿ. ಅದು ಯುಗಾದಿ ಹಿಂದೆ ಮುಂದೆ ಒಂದು ತೇರು ಹರಿಬೇಕು ಅನ್ನೋದು ಅನ್ನೋ ಒಂದು ಹಮ್ಮಿಕೊಂಡಿದ್ದೀವಿ. ಮತ್ತು ಇದು 13ನೇ ಟ್ರಸ್ಟು ಸರ್. ಇಲ್ಲಿ ಒಂದು ಲೆಕ್ಕಾಚಾರ ಏನೆಲ್ಲ, ಕಾರ್ಯದರ್ಶಿ ನಾನು ತರೀಕೆರೆ, ಅಧ್ಯಕ್ಷರು ಬೆಡತವರಿಕೆರೆ ಗುಡೇಗೌಡರು, ದುಡ್ಡು ಕಾಸು ನೇರ್ಲಿಕೆರೆ, ಖಜಾನ್ಸಿ ಅಮೃತಾಪುರ ಸರ್. ಎಲ್ಲ ಊರಿಂದನೂ ಪೋಸ್ಟ್ ಇದೆ. ಇದು ಟ್ರಸ್ಟ್, ಸರ್ಕಾರದ ಆಡಳಿತ. ಹಂಗಿರೋದ್ರಿಂದ ಎಲ್ಲ ಊರಿಂದನೂ ಪೋಸ್ಟ್ ಇದೆ. ಇದು ಒಂದು ಊರಲ್ಲೇ ಮ್ಯಾನೇಜ್ಮೆಂಟ್ ಏನಿಲ್ಲ. ಇದು 13 ಟ್ರಸ್ಟು.
ನಾಗಮಂಗಲ ಹೊಸಬರು ಇದ್ದಾರೆ, ಗುಡುಮನೆ ಇದ್ದಾರೆ, ಬೆಳ್ತಳ್ಳಿ ಇದ್ದಾರೆ, ಸುತ್ತಮುತ್ತ ಇಲ್ಲಿ ಏನು ಹಳ್ಳಿಗಳಿದ್ದಾರೆ ಪ್ರತಿ ಒಂದು ಹಳ್ಳಿಯಲ್ಲೂ ಟ್ರಸ್ಟ್ ಆಗಿದೆ. ಒಗ್ಗಟ್ಟಾಗಿ ಮಾಡ್ತೀವಿ. ಒಗ್ಗಟ್ಟಾಗಿ ಒಂದು ಅನ್ಯೋನ್ಯತೆಯಾಗಿ ಕೆಲಸ ನಡೀತೀವಿ ಸರ್. ಹುಣ್ಣಿಮೆಯಲ್ಲಿ ಏನೇನು ಹುಣ್ಣಿಮೆಯಲ್ಲಿ ಏನು ವಿಶೇಷ ಪೂಜೆ ಇಲ್ಲ ಸರ್. ಮಾಮೂಲಿ ಪೂಜಾ ಕಾರ್ಯಕ್ರಮ ಪ್ರತಿನಿತ್ಯನೂ ಮಾಮೂಲಿ ಪೂಜಾ ಕಾರ್ಯಕ್ರಮ ನಡೀತೀವಿ. ಹುಣ್ಣಿಮೆಯಲ್ಲಿ ಏನು ವಿಶೇಷತೆ ನಮ್ಮ ಸಮಿತಿಯಿಂದ ಏನೂ ಹಮ್ಮಿಕೊಂಡಿಲ್ಲ. ಅಮಾವಾಸ್ಯೆ ದಿವಸ ಮಾತ್ರ ವಿಶೇಷ ಪೂಜಾ ಕಾರ್ಯಕ್ರಮ. ಜಾತ್ರೆ ಮಹೋತ್ಸವ ಜಾತ್ರೆ ಮಹೋತ್ಸವ ಅದೇ ಸರ್. ಡಿಸೆಂಬರಲ್ಲಿ, ಅಕ್ಟೋಬರಲ್ಲಿ ದಸರಾ, ಡಿಸೆಂಬರಲ್ಲಿ ಕಾರ್ತಿಕ ಮಹೋತ್ಸವ. ಈಗ ಹೊಸದಾಗಿ ತೇರು ರಚನೆನ ಯುಗಾದಿ ಹಿಂದೆ ಮುಂದೆ ತೇರು ಮಾಡಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಅದನ್ನ ಎಲ್ಲರೂ ಸಹಕಾರ ಕೊಟ್ಟಿರಿ, ಎಲ್ಲರ ಸಹಕಾರದೊಂದಿಗೆ ಅದನ್ನು ನಡೀಬೇಕು ಅನ್ನೋ ಒಂದು ಕಳಕಳಿಯ ಮನವಿ. ಓಕೆ ಸರ್, ತಮ್ಮ ಹೆಸರು? ಸತೀಶ್ ನಾಯಕ್ ಸರ್, ಕಾರ್ಯದರ್ಶಿನ. ಸರ್, ನಿಮ್ದು ಯಾವ ಊರಿಂದ ಬಂದು ಹೇಳಿ? ತರೀಕೆರೆನ ಸರ್? ಹಾಂ, ಕೆರೆ ಸರ್. ಸರ್ ನಿಮ್ದು ಹೇಳಿ? ಅಮೃತಾಪುರ. ಹೇಳಿ ಬನ್ನಿ. ತರೀಕೆರೆ ಸರ್. ಓಕೆ. ಮೂಲತಃ ಇದು ಮೂಲಸ್ಥಾನ ಏನು ಅಂದರೆ ಇದು ಇತಿಹಾಸ ಕಥೆ ಸರ್. ಒಂದು ಅಲ್ಲಿ ಏನೋ ಒಂದು ನಿಗೂಢ, ಮಾರು ಮಳೆ ಮರಣ ಯಾರು ಕಂಡಿದ್ದಲ್ಲ. ಆ ನಿಗೂಢದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿ ಒಂದು ಕಲ್ಲು ತೆಗಿಯಕ್ಕೂ ಇವತ್ತು ಅಮ್ಮನವ್ರ ಅಪ್ಪಣೆ ಇಲ್ಲ. ಒಂದು ಕಲ್ಲು ತೆಗಿಯಕ್ಕೂ ಈ ದೇವಸ್ಥಾನ ಮಾಡ್ಬೇಕಾದ್ರೆ ಹೇಳಿತ್ತು ತಾಯಿ, 2 ಅಡಿ ಮೇಲೆ 1 ಇಂಚ್ ಇಳಿದ್ರು 1 ಎಡ ಕೇಳ್ತೀನಿ ಅಂತ. 2 ಅಡಿ ಮೇಲೆ. ಆವಾಗ ನಾವೇನು ಮಾಡಿದ್ದು, ಅದು ಬೆಳಕರಿದ್ರೆ ನಾವು ಎಷ್ಟೊತ್ತಿಗೆ ಒಪ್ಪಿಗೆ ಕೊಡ್ತೀನೋ ಗೊತ್ತಿಲ್ಲ. 11:30 ಸುಮಾರಿಗೆ ಒಪ್ಪಿಗೆ ಕೊಡ್ತು ತಾಯಿ. 11:30 ಸುಮಾರಿಗೆ ಒಪ್ಪಿಗೆ ಕೊಟ್ಟು ನಾವು 30 ಜನ ಗಾರ್ಯರು, ಸಮಿತಿಯವರು ಎಲ್ಲ ನಿಂತ್ಕೊಂಡು 8 ಗುಂಡಿ ತೆಗೆದು ಈ ಮೂಲ ಸ್ಥಾನಕ್ಕೆ ಪಿಲ್ಲರ್ ಮಾಡಿದ್ವಿ. ಅದಕ್ಕೆ ಇದಕ್ಕಂತೂ ಒಂದು ಗೋಪುರ ಕಟ್ಟಕ್ಕಾಗಲ್ಲ. ಒಂದು ಉತ್ಸವ ಮೂರ್ತಿ ಅಂತ ಇದೆ ಸರ್, ಅದ್ರದ್ದು. ಆ ಉತ್ಸವ ಮೂರ್ತಿಗೆ ಆ ಕಡೆ ಪಕ್ಕದಲ್ಲಿ ದೇವಸ್ಥಾನ ಮಾಡಿ ಒಂದು ಗೋಪುರ ಮಾಡಿದ್ದೀವಿ ಸರ್. ಗೋಪುರ ನಿರ್ಮಾಣ ಮಾಡಿದ್ದೀವಿ. ಇದೆಲ್ಲ ಸರ್, ಇದು ಏನೋ ಒಂದು ನಿಗೂಢವಾದ ಜಾಗ ಸರ್, ಭಾರಿ ಅದ್ಭುತವಾದ ಜಾಗ. ದೇವಿ ಭಾಳ ದೊಡ್ಡವಳು. ಓಕೆ. ಹಲೋ ಸರ್ ಇದು ಬನ್ನಿ, ಇದರಲ್ಲೆಲ್ಲ ಕ್ಲಿಯರಿಟಿ ಇದೆ ನಿಮಗೆ. ಒಂದು ಇದು ಜಾತ್ರೆ ಇದ್ದು ಒಂದು ಸ್ವಾಮಿಗಳು ಯಾರು ಸರ್? ಫೋಟೋ ತಗೊಂತೀನಿ, ಅದು ಫ್ರಂಟು